ನಾನು ನಿಮ್ಮ ಹನುಮಂತ್ ಅಂಕುಶ್ ಸ್ಮಾರ್ಟ್ ಮನಿ ಇಂದ ಮಾತನಾಡುತ್ತಿದ್ದೇನೆ. ಇಂದು ನಾವು ಮಾತನಾಡುವುದು ನ್ಯೂಮರಾಲಜಿ ಅಂದರೆ ಸಂಖ್ಯಾಶಾಸ್ತ್ರ. ನಮ್ಮ ಜೀವನದ ಅಂಕಿಗಳು ಹೇಗೆ ಪ್ರಭಾವ ಬೀರುತ್ತವೆ, KSRTC ನೌಕರಿಗೆ ಯಾವ ಅಗತ್ಯ ಏಕೆ ಮತ್ತು ಯಾವ ರೀತಿಯಲ್ಲಿ ಪರಿಹಾರ ಹುಡುಕಬಹುದು ಅನ್ನುವುದರ ಬಗ್ಗೆ ಇದು ಮಹತ್ವದ ವಿಡಿಯೋ ಆಗಿದೆ. ಇದನ್ನು ಕೊನೆ ತನಕ ನೋಡಿ, ಇದರ ಉಪಯೋಗ ತೆಗೆದುಕೊಳ್ಳಿ. ನ್ಯೂಮರಾಲಜಿ ಅಂದರೆ ಸಂಖ್ಯೆಗಳ ಶಕ್ತಿ. ಪ್ರತಿ ಜನ್ಮ ದಿನಾಂಕಗಳಲ್ಲಿ ಅಡಗಿರುವ ಅಂಕಗಳು ನಮ್ಮ ಮನಸ್ಥಿತಿ, ಹಣದ ಭಾಗ್ಯ, ಆರೋಗ್ಯ, ಜೀವನದ ದಿಕ್ಕುಗಳನ್ನು ತೋರಿಸುತ್ತದೆ. ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಮೂಲಾಂಕ, ಲೈಫ್ ಪಾತ್ ನಂಬರ್ ಮತ್ತು ಒಂದು ಭಾಗ್ಯಾಂಕ, ಡೆಸ್ಟಿನಿ ನಂಬರ್ ಇರುತ್ತದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ KSRTC ಬಗ್ಗೆ ನಿಮಗೆ ಬೇಜಾರಾಗಿರ್ಬೇಕು. ಅದಕ್ಕಾಗಿ ನ್ಯೂಮರಾಲಜಿ ಜ್ಞಾನವನ್ನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಮತ್ತು ತಿಳಿದುಕೊಳ್ಳೋಣ. ನಮ್ಮ ಜನ್ಮ ದಿನಾಂಕದ ಮೇಲೆ ಯಾವ ಪರಿಣಾಮ ಬೀರುತ್ತವೆ ಈ ಅಂಕಿಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮತ್ತು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮೂಲಾಂಕ ಮತ್ತು ಭಾಗ್ಯಾಂಕ ಹೇಗೆ ಕಂಡುಹಿಡಿಯುವುದು ಅದರ ಬಗ್ಗೆ ನೋಡೋಣ. ಈಗಾಗಲೇ 2-3 ವಿಡಿಯೋಗಳಲ್ಲಿ ನಾನು ಜನ್ಮ ದಿನಾಂಕದ ಮೇಲೆ ಮೂಲಾಂಕ ಮತ್ತು ಭಾಗ್ಯಾಂಕ ಕಂಡುಹಿಡಿಯುವುದನ್ನು ಕಲಿಸಿದ್ದೇನೆ. ಆದರೂ ಕೂಡ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ನಾವು ನೋಡೋಣ. ಸಪೋಸ್ ಉದಾಹರಣೆಗೆ ನಮ್ಮ ಜನ್ಮ ದಿನಾಂಕ 15/2/1963 ಅಂತ ತಿಳ್ಕೊಳ್ಳೋಣ. ನಿಮ್ಮ ಜನ್ಮ ದಿನಾಂಕವನ್ನು ನೀವು ಒಂದು ನೋಟ್ಬುಕ್ದಲ್ಲಿ ಈಗ ಬರ್ಕೋರಿ. ಒಂದು ನೋಟ್ಬುಕ್ ನಲ್ಲಿ ಒಂದು ಪೆನ್ ಬುಕ್ ತೆಗೆದು ನಿಮ್ಮ ದಿನಾಂಕ ಬರೆದು. ಈಗ ನನ್ನ ಜನ್ಮ ದಿನಾಂಕ 1/15 ಅಂತ ತಿಳ್ಕೋದೇನು. 1 + 5 ಕೂಡಿಸಿದರೆ 6. ಇದು ಮೂಲಾಂಕ, ಇದು ಕಿಂಗ್ ನಂಬರ್ ಆಗುತ್ತದೆ. 6 ನಂಬರ್ ವೆರಿ ಇಂಪಾರ್ಟೆಂಟ್ ನಂಬರ್ ಇದು. ಆಮೇಲೆ ನೀವು 15/2/1963 ಎಂದು ಜನ್ಮ ದಿನಾಂಕ ಆದರೆ ಅದನ್ನು ಎಲ್ಲವೂ ಅಂಕಿಗಳನ್ನ ಅಂದ್ರೆ 1, 5, 02, 1, 9, 6, 3 ಇವೆಲ್ಲ ಕುಡಿಸಿದರೆ 9 ಆಗುತ್ತದೆ. ಒಂದು ಅಂಕಿ ಹೊರಗುವರೆಗೂ ನೀವು ಕುಡಿಸ್ತಕ್ಕದ್ದು. ಇದಕ್ಕೆ ನ್ಯೂಮರಾಲಜಿಯಲ್ಲಿ ಭಾಗ್ಯಾಂಕ ಅನ್ನುತ್ತಾರೆ. ಕ್ವೀನ್ ನಂಬರ್ ಅಂತೂ ಕರಿಬಹುದು. ಈಗ ನನ್ನ ಹೆಸರು ಹನುಮಂತ್ ಅದ, ಅದರದ ನಂಬರನ್ನು ಕಂಡುಹಿಡಬೇಕು. ಆ ನಂಬರ್ ಬಂದು 4. ಅಂದರೆ ನಾನು ಕೆಲಸ ವಿಚಾರದಲ್ಲಿ ಕರ್ಮಶೀಲ ಹಾಗೂ ನಾಯಕತ್ವ ಗುಣ ಉಳಿದವನು. ಓಕೆ, ಈಗ ನಾಯಕ 4 ಹೇಗೆ ಬಂತು ಅನ್ನೋದನ್ನು ಬೇರೆ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಓಕೆ, ನ್ಯೂಮರಾಲಜಿಯಲ್ಲಿ ಕಿಂಗ್ ನಂಬರ್ ಅಂದ್ರೇನು ಮತ್ತು ಕ್ವೀನ್ ನಂಬರ್ ಅಂದ್ರೇನು ತಿಳ್ಕೊಳ್ಳೋಣ. ನ್ಯೂಮರಾಲಜಿಯಲ್ಲಿ ಕಿಂಗ್ ನಂಬರ್ ಅಂದ್ರೆ ನಿಮ್ಮ ಶಕ್ತಿ, ಕಾರ್ಯನಿರ್ವಹಣೆ, ಧೈರ್ಯ, ನಾಯಕತ್ವ ತೋರಿಸುತ್ತದೆ. ರಾಣಿ ನಂಬರ್ ಸಹಾನುಭೂತಿ, ಕಾಳಜಿ, ಸಮತೋಲನ ತೋರಿಸುತ್ತದೆ. 6 ಸಂಖ್ಯೆ ಕಿಂಗ್ ನಂಬರ್ ಆಗಿದ್ದು ಇದು ಹೋರಾಟ ಮತ್ತು ಗೆಲುವಿನ ಶಕ್ತಿ ತೋರಿಸುತ್ತದೆ. ಶುಕ್ರ 6ನ ನಂಬರ್. 9 ಇದು ಮಂಗಳ ಗ್ರಹ, ರಾಣಿ ನಂಬರ್ ಆಗಿದ್ದು ಪ್ರೀತಿ, ಹಣ, ಸೌಖ್ಯ, ಕಲಾತ್ಮಕ ಶಕ್ತಿ ತೋರಿಸುತ್ತದೆ. KSRTC ನೌಕರರು ಯಾವ ನಂಬರ್ ಉಪಯೋಗಿಸಬೇಕು? ಸಾರಿಗೆ ನೌಕರರು ಕೆಲಸದ ಒತ್ತಡ, ಜನರ ಸೇವೆ, ವೇತನದ ನಿರೀಕ್ಷೆಯಲ್ಲಿ ಇರುತ್ತಾರೆ. ಅವರಿಗೆ 6, 3, 9 ತುಂಬಾ ಶ್ರೇಷ್ಠ ನಂಬರ್ಗಳು. ಇವು ಸಕ್ರಿಫೈಸ್, ಹಾರ್ಮೋನಿ, ಕರೇಜ್ ಕೊಡುತ್ತವೆ. ನಿಮ್ಮ ಮೊಬೈಲ್ ನಂಬರಲ್ಲಿ 3, 6, 9 ಬಳಸಬಹುದು. ಯೂನಿವರ್ಸ್ ನಂಬರ್ ಕೂಡ ಇವು ಆಗಿವೆ, 3, 6, 9. ನಿಕೋಲಾ ಟಾಸ್ಲಾ ಅವರು ಕೂಡ ಯೂನಿವರ್ಸ್ ನಂಬರ್ಗಳನ್ನ ಇವು ಕಂಡುಹಿಡಿದಿದ್ದಾರೆ. ನೀವು ಮ್ಯಾನಿಫೆಸ್ಟೇಷನ್ ಮಾಡುವಾಗ ನೀವು 3, 6, 9 ಮಾಡ್ಬೇಕಂತ ಹೇಳ್ತಾರೆ. ಹಾಗೇನೆ ಇವು 3, 6, 9 ಇವು ಬಹಳ ಲಕ್ಕಿ ನಂಬರ್ಗಳು. ನಿಮ್ಮ ಮೊಬೈಲ್ ಅನ್ನ, ವಾಹನ ಸಂಖ್ಯೆಯನ್ನ ಈ ಸಂಖ್ಯೆಗೆ ಹೊಂದಿಕೊಂಡ್ರೆ ನಿಮ್ಮ ಕೆಲಸದಲ್ಲಿ ಶಾಂತಿ, ಲಾಭ ದೊರೆಯುತ್ತದೆ. ಆಲ್ ಪೀಪಲ್ ಯೂಸ್ ದಿಸ್ ನಂಬರ್ ಇನ್ day-to-day life. Please like
ಲೈಕ್, ಸಬ್ಸ್ಕ್ರೈಬ್ ಮೈ ವಿಡಿಯೋ. ಇದಕ್ಕೆ ಕೆಲವೊಂದು ದೋಷಗಳು ಕಂಡು ಬರ್ತಿದ್ದರೆ ಪ್ರತಿದಿನ ನೀವು ಓಂ ಶ್ರೀಂ ಧನದಾಯ ನಮಃ ಈ ಮಂತ್ರವನ್ನ 7 ಸಾಲ ನೀವು ಅನ್ನಬೇಕು. ನಿಮ್ಮ ಹೆಸರು, ಫೋನ್ ನಂಬರ್ ಅಲ್ಲಿ 6 ಅಥವಾ 9 ಇರುವುದು ಉತ್ತಮ. ಹಸಿರು, ಕಪ್ಪು ರಂಗದ ಪೆನ್, ವಾಚ್, ರಿಂಗ್ ಉಪಯೋಗಿಸಿ. ಈ ಬಣ್ಣ 6 ಮತ್ತು ನಿಗೆ ಶುಭ. ವಾರಕ್ಕೆ 1 ಬಾರಿ 9 ಕೆಲಸಗಾರಿ ಕಾಫಿ ನೀರು ಕುಡಿ, ಇದು ಪಾಸಿಟಿವ್ ಉದಿಸ್ತಾರೆ. ಇದು ನಾ ಹೇಳಿದ್ದು 6 ಮತ್ತು 9 ನಿಮ್ಮ ಜನ್ಮದಿನಾಂಕ ಇದ್ದರಿಗೆ ಈ ರೀತಿಯಾಗಿ ಮಾಡೋದು. ನಿಮ್ಮ ಜನ್ಮ ದಿನಾಂಕ ಬೇರೆ ಇದ್ರೆ ಅದನ್ನು ಬೇರೆ ರೀತಿಯಾಗಿ ಪರಿಹಾರನ ಕಂಡುಕೊಳ್ಳಬಹುದು. ಹಾಗಿದ್ದಲ್ಲಿ ನಿಮ್ಮ ಜನ್ಮ ದಿನಾಂಕವನ್ನ ಅದರ ಕಿಂಗ್ ನಂಬರ್ ಮತ್ತು ಕ್ವೀನ್ ನಂಬರ್ ಅನ್ನು ಕಂಡುಹಿಡಬೇಕಾದ್ರೆ ನನಗೆ ನೀವು 96632 786 ಫೋನ್ ಮಾಡ್ರಿ. ನಿಮ್ಮ ಜನ್ಮ ದಿನಾಂಕವನ್ನು ಕಳಿಸ್ರಿ ಮತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಅದಕ್ಕೆ ನಾನು ಪರಿಹಾರವನ್ನ ಕೊಡ್ತೇನೆ. ನೀವು ಇದರಲ್ಲಿ ಏನು ಚಾರ್ಜ್ ಇರೋದಿಲ್ಲ, ನೀವು ಫೋನ್ ಮಾಡಬಹುದು. ಓಕೆ, ಮೊಬೈಲ್ ನಂಬರ್ ಹೇಗೆ ಆಯ್ಕೆ ಮಾಡಬೇಕು? ಒಂದು ವೇಳೆ ನಿಮ್ಮ ಜನ್ಮ ದಿನಾಂಕ ಏನಾದ್ರು ದೋಷವಿದ್ರೆ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಾಗ್ತದೆ. ಈಗ ನನ್ನ ನಂಬರ್ ಬಗ್ಗೆ ಒಂದು ಚರ್ಚೆ ಮಾಡೋಣ. ನನ್ನ ನಂಬರ್ ಈಗ ಸದ್ಯ 9663278669. ಓಕೆ, ಇದೆಲ್ಲ ಕುಡಿಸಿದ್ರೆ 62 ಆಗ್ತದೆ. ಆಮೇಲೆ ಅದನ್ನು ಕುಡಿಸಿದ್ರೆ 8 ಆಗ್ತದೆ. 8 ಇದು ಕಾರ್ಯ, ಕಾನೂನು, ಹಣದ ಚಲನೆ, ಅಧಿಕಾರದ ನಂಬರ್ ಕೊಡ್ತದೆ. ನನ್ನ ಮೂಲ ಅಂಕ ಅಂತ ಸಪೋಸ್ 9 ಇಟ್ಕೊಂಡ್ರೆ 8 ಮತ್ತು 2 ಕಾಂಬಿನೇಷನ್ ಚೆನ್ನಾಗಿರ್ತದೆ. ಯಶಸ್ವಿಗೆ, ಸಕ್ಸಸ್ಗೆ ಸಹಕಾರಿ ಆಗ್ತದೆ. ನನ್ನ ವಿಡಿಯೋಗೆ ನೀವು ಒಂದು ಲೈಕ್ ಕೊಡ್ಕೊಂತ ಹೋಗಿ. ನನ್ನ ರಿಕ್ವೆಸ್ಟ್ ಇದು ಪರ್ಸನಲ್. ಸಾರಿಗೆ ನೌಕರಿಗೆ ಈ ಶಾಸ್ತ್ರದ ಅಗತ್ಯ ಏಕೆ? KSRTC ನೌಕರು ಒಂದು ದಿನ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ದಾರೆ. ಆದರೆ ಅವರ ಮನಸ್ಸು ಒತ್ತಡದಲ್ಲಿ ಇದೆ. ನಿರೀಕ್ಷೆ ಹೆಚ್ಚು. ನ್ಯೂಮರಾಲಜಿ ಒಳಗಿನ ಶಕ್ತಿಯನ್ನು ಅರಿತು ಸರಿಯಾದ ದಾರಿಯಲ್ಲಿ ಚಿಂತನೆ ಮಾಡಲು ಸಹಾಯ ಮಾಡುತ್ತದೆ. ನನ್ನ ವಿಡಿಯೋಗೆ ನೀವು ಒಂದು ಲೈಕ್ ಕೊಡ್ತಾ ಇರಬೇಕು. ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್. ಕೊನೆ ಸಂದೇಶ: ಸಂಖ್ಯೆಗಳನ್ನ ಬದಲಾಯಿಸಿ ಜೀವನ ಬದಲಾಯಿಸಬಹುದು. ನೀವು ನಿಮ್ಮ ಜನ್ಮ ದಿನಾಂಕವನ್ನ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ನನಗೆ ಕಳಿಸ್ರಿ. ನನ್ನ ನಂಬರ್ 9663278669 ಅದ. ಮತ್ತು ನನ್ನ ಚಾನಲ್ ಅಂಕುಶ್ ಸ್ಮಾರ್ಟ್ ಮನಿ ನೀವು ಒಂದು ಲೈಕ್ ಕೊಡಿ. ನಿಮ್ಮ ಬದುಕು ಬೆಳಗಾಗಲಿ, ಧನ, ಶಾಂತಿ, ಯಶಸ್ಸು ತುಂಬಲಿ. ಮತ್ತು ಮಕರ ಸಂಕ್ರಾಂತಿಯ ಎಲ್ಲರಿಗೂ ನಿಮಗೆ ಶುಭಾಶಯ ಹೇಳ್ತೇನೆ. ಹುಬ್ಬಳ್ಳಿ ಅಕ್ಷಯ ಕಾಲನಿಯಲ್ಲಿ ಕ್ಲೌಡ್ ಕಿಚನ್ ಇದೆ. ಜೊಮ್ಯಾಟೊ, ಸ್ವಿಗ್ಗಿ ನೀವು ಡೌನ್ಲೋಡ್ ಮಾಡಿಕೊಡಿ, ಫುಡ್ ಪಡ್ಕೊಡ್ರಿ. ಅವ್ರ ನಂಬರ್ 9844096473 ಇರುತ್ತೆ. ಕಿಂಗ್ ಮತ್ತು ರಾಣಿ ನಂಬರ್ಗಿಂತ ಮಾಲೆ ಸಲಹೆ. ಕಿಂಗ್ ನಂಬರ್ 9 ಒಬ್ಬ ಸಪೋಸ್ ಅಂತ ತಿಳ್ಕೊಂಡಿರ್ತಾರೆ, ಅವರು ಕೆಂಪು ಕಲ್ಲು, ಮುಂಗ ಧರಿಸ್ಬೇಕೆ. ರಾಣಿ ನಂಬರ್ 6 ಇತ್ತಂದ್ರೆ ಹಸಿರು ಕಲ್ಲು, ಎಮ್ರಾಲ್ಡ್ ಅಥವಾ ಇವುಗಳನ್ನ ಧರಿಸ್ಬೇಕು. ರಿಂಗ್ ಮತ್ತು ಮಾಲೆ ಧರಿಸಿದ್ರೆ ಒಳ್ಳೆ ಧನ ಮತ್ತು ಮನಃಶಾಂತಿ ದೊರೆಯುತ್ತದೆ. ಅವರವರ ಜೀವನದ ಪ್ರಕಾರ ನ್ಯೂಮರಾಲಜಿಯಲ್ಲಿ ಜನ್ಮ ದಿನಾಂಕ ಮತ್ತು ಅವರ ಮೊಬೈಲ್ ಮೇಲೆ ನಾವು ಕಂಡುಹಿಡಬೇಕಾಗ್ತದೆ ದೋಷ ಏನದ ಅಂತ. ಅದಕ್ಕಾಗಿ ನಾನು ಕೆಲವೊಂದು ಹಣ ಖರ್ಚಾಗದೆ ಇರುವ ಕೆಲವು ಪರಿಹಾರಗಳನ್ನ ಹೇಳ್ಕೊಡ್ತೀನಿ. ಆದರೆ ನೀವು ನನ್ನ ಮೊಬೈಲಿಗೆ 9663278669 ಫೋನ್ ಮಾಡ್ರಿ. ಯಾವಾಗಲೂ ಆದ್ರೂ ಫೋನ್ ಮಾಡಿ. ಮತ್ತು ನಿಮ್ಮ ಜನ್ಮ ದಿನಾಂಕ ಕೊಡ್ರಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೊಡಿ. ನಿಮ್ಮ ಜೀವನ ಮೇಲೆ ಏನು ಪ್ರಭಾವ ಬೀರ್ತದೆ ನಾನು ಹೇಳ್ಕೊಡ್ತೇನೆ. ಮತ್ತು ಅದಕ್ಕೆ ಸಿಂಪಲ್ ಮೆಥಡ್ಸ್, ಏನಾದ್ರು ದೋಷವಿದ್ದರೆ ಸಿಂಪಲ್ ಮೆಥಡ್ಸ್ ಹೇಳ್ತಾನೆ. ಖರ್ಚಾಗಲಾರದ ಇರುವಂತ ಮೆಥಡ್ಗಳು ನೀವು ಗಾಬರಿ ಪಡ್ಕೊಳ್ಳೋದು ಬೇಡ. ಮತ್ತು ನನ್ನ ವಿಡಿಯೋ ನೀವು ಲೈಕ್ ಕೊಡ್ತಾ ಇದ್ದೀರಿ. ಆಯ್ತು. KSRTC ಬಗ್ಗೆ ಒಂದು ಹೇಳುವುದಾದ್ರೆ ಎಲ್ಲಾ ಕಾರ್ಮಿಕ ಸಂಘಗಳು ಒಂದೇ ವೇದಿಕೆಯಲ್ಲಿ ಬರಬೇಕು. ಫೈನಲ್ ಫೋರಂ ರಚನೆ ಮಾಡಬೇಕು.
ಇದು ಸಂಘಟಿತ ಶಕ್ತಿ. ಎಲ್ಲಾ ಮುಖಂಡರು ಒಗ್ಗಟ್ಟಾದರೆ ಒಂದು ವಾರದೊಳಗೆ ಸರ್ಕಾರವನ್ನು ನಾವು ಹಾದಿಗೆ ತರಲು ಸಾಧ್ಯ. ಕಾರಣ ಎಲ್ಲರ ಒಗ್ಗಟ್ಟಾಗಲು ನನ್ನ ವೈಯಕ್ತಿಕ ಮನವಿ. ಸರ್ಕಾರ ಈ ಕೂಡಲೇ ಮೀಟಿಂಗ್ ಕರೆಯಲು ಮನವಿ ಮಾಡ್ತೇನೆ. ನನಗೆ ಮತ್ತು ನನ್ನ ವಿಡಿಯೋ ತಮಗೆ ಇಷ್ಟ ಆಗಿದೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಚಂದಾದಾರರಾಗ್ರಿ.